ಸರ್ಕಾರಗಳಿಗೆ ಈ ತೆವಲಿಗೆ ಬಿದ್ದರೆ ಹೀಗೆ ಆಗೋದು. ನಾನು ಮಾಡಲೇಬೇಕು. ತೆವಲು ಬೇಸಿಕಲಿ ತೆವಲಿದು, ಇನ್ನೇನಿಲ್ಲ. ಈ ಒಳಜಾತಿ ಮೀಸಲಾತಿ ಸಂಬಂಧ ಕೈಗೊಂಡ್ರ ಸಮೀಕ್ಷೆನೂ ತೆವಲೇ ಅದು, ಇನ್ನೇನಿಲ್ಲ ಅದರಲ್ಲಿ. ನೀವು ಮಾಡೋದ್ರಿಂದ ಯಾವುದು ವರ್ಕ್ ಆಗಲ್ಲ. ಅದು ನೆಕ್ಸ್ಟ್ ಆ ಸರ್ವೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಕೇಳಕ್ಕೆ ರೆಡಿ ಇಲ್ಲ ಯಾರುವೆ. ಸಾಮಾಜಿಕ ಆರ್ಥಿಕ ಮಾಡ್ತೀವಿ ಅನ್ನೋದು, ಕಾಸು ಹಾಕ್ಕೊಂಡು ಸುರ್ಕೊಂಡು ತ್ಯಾಮನ ತಿನ್ಕೊಂಡು ಹೋಗೋಕ್ಕೆ, ಆ ನಂಬರ್ನ ಇಟ್ಕೊಂಡು ಇದೇ ನಂಬರು ಸ್ಯಾಕ್ರೋಸೆಂಟು ಪರಮ ಪವಿತ್ರ ಅಂತ ಮಾತಾಡೋಕ್ಕೆ. ಇಷ್ಟೇ ನಿಮ್ಮದು, ಇನ್ನೇನಿಲ್ಲ ನಿಮ್ಮದು. ಅದಕ್ಕೆ ನಾನು ಹೇಳಿದ್ದು ಥೂಚಿ ಅನ್ನೋ ಕಾಲ ಅದು ಯಾವತ್ತು ಬರುತ್ತೋ ನಿಮ್ಗಳಿಗೆ ಅಂತ. ಯಾಕೆ ಅಂದರೆ ಭಾಳ ಕಡೆ ಸಮೀಕ್ಷೆಗೆ ಹೋದವ್ರು ಏನು ಮಾಡಿದ್ದಾರೆ, ಮನೆ ಮುಂದೆ ಹೋಗ್ಬಿಟ್ಟು ಚೀಟಿ ಅಂಟಿಸ್ಬಿಟ್ಟು ಖಾಲಿ ಮಾಡಿಬಿಡೋದು ಜಾಗನ. ಮನೆ ಬಾಗಿಲಿಗೋ ಕಿಟಕಿಗೋ ಎಲ್ಲ ಒಂದು ಕಡೆ ಗೇಟ್ಗೋ ಎಲ್ಲ ಅಂಟಿಸ್ಬಿಟ್ಟು ಹೋಗ್ತಾ ಇರೋದು. ಯಾರೂ ಇಲ್ಲ, ಸಮೀಕ್ಷೆ ಮುಗಿಸಲಾಗಿದೆ, ಒಂದು ವೇಳೆ ಮುಗಿದೇ ಇದ್ದಿದ್ದರೆ ನೀವು ಈ ಸ್ಕ್ಯಾನ್ ಮಾಡ್ಕೊಳ್ಳಿ, ನಮ್ಗೆ ಉತ್ತರ ಕೊಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಮಗೇನು ಕತ್ತೆ ಕಾಯೋಕ್ಕೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ನೀವು? ಅಯೋಗ್ಯನ ತೊಗೊಂಬಂದು ಯಾವನೋ ಅವನು ಕಾಂಟ್ರಾಕ್ಟ್ ತೊಗೊಂಡಿರೋನು ಇಡಿಯಟ್ಟು ನನಗೆ ಹೇಳ್ತಾನಂತೆ, ಮಾಡಿಲ್ಲದಿದ್ದರೆ ನೀನು ಬಂದು ಇಲ್ಲಿ ಮಾಡ್ಕೊಂಡು ನಿನ್ನ ಮನೆ ಜೀತದಾಳು ಅಂದ್ಕೊಂಡಿದ್ದೀಯಾ ನನ್ನನ್ನು? ಸಮೀಕ್ಷೆ ಮಾಡ್ತಿರೋ ತೆವಲು ನಿನಗಿರೋದು, ನೀನು ಮಾಡಬೇಕಪ್ಪ ಬಂದು ನನ್ನ ಮನೆಯಲ್ಲಿ. ಸಿಎಂ ಕೂಡ ಹೇಳ್ತಾರೆ ಮನೇಲಿ ಇಲ್ಲದೇ ಇದ್ದಾಗ ಇನ್ನೇನು ಮನೇಲಿ ಇಲ್ಲ ಅಂತ ಕೇಳಿ ಬನ್ನಿ CCTVಲಿ ಚೀಫ್ ಮಿನಿಸ್ಟರ್ಗೆ 10 ಸರಿ ತೋರಿಸ್ತೀನಿ ಮೊಖಕ್ಕೆ, ಅವ್ನು ಯಾವನು ಒಳಗೋಗಿದ್ದಾನೆ ತೋರಿಸ್ತೀನಿ ನಾನು CMಗೆ. ಸುಮ್ಮನೆ CM ಹೇಳಬಾರ್ದು ಇಷ್ಟ ಬಂದಂಗೆಲ್ಲ. ತೋರಿಸ್ತೀನಿ ಬನ್ನಿ CCTVಗಳಲ್ಲಿ, ರಾಜ್ಯವ್ಯಾಪಿ ಕಳಿಸ್ರಿ, ಎಲ್ಲರೂ CCTVಲಿ ಚೆಕ್ ಮಾಡಿ ನೋಡ್ರಿ ಯಾರ್ಯಾರು ಮನೆ ಗಂಟಿಸಿದ್ದಾರೆ ಅದನ್ನು. ಒಳ್ಳೆ ಕತೆ ಆಯಿತು. ಒಳಕ್ಕೆ ಹೋಗಿ ಅವನು ಬಾಗಲ್ ತಟ್ಟಿ ಏನೂ ಆಗಿಲ್ಲ, ಬರೀ ಮಾಡಿ ಬಂದು ಆಚೆ ಬಂದು ಅಂಟಿಸಿದ್ರೆ ಫೇರ್. ಇಲ್ಲ ಅದು ಅಲ್ಲೊಂದು ಬರೆದಿದ್ದೀವಲ್ಲ, ಯಾರು ಇಲ್ಲದಿದ್ದರೆ ಹಾಗೆ ಒಂದು ವೇಳೆ ಪೂರ್ಣ ಆಗೋದಿದ್ದರೆ ಸಮೀಕ್ಷೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮನೆಗೂ ಅಂಟಿಸ್ಬಿಟ್ಟು ಹೋಗ್ಬಿಡು ಆ ಸುಖಕ್ಕೆ. ಸರ್ವೆ ಅಂತ ಸರ್ವೆ ಯಾಕಪ್ಪ ಬೇಕದಕ್ಕೆ? ಅದನ್ನ ಮೆಸೇಜಲ್ಲೇ ಕಳಿಸಿ. ಯೋಗ್ಯತೆ ಇಲ್ಲದೆ ಇದ್ದರೆ ಕೆಲಸ ಮಾಡೋಕ್ಕೆ ಹೋಗಬಾರ್ದು, ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕೋಬೇಕು. ಈ ಸರ್ಕಾರದ ಹಣೆ ಬರಹ ಕೆಲವು ವಿಚಾರದಲ್ಲಿ ಯೋಗ್ಯತೆ ಇಲ್ಲ, ಅದಕ್ಕೆ ಮಾಡೋದನ್ನು ಮಾತ್ರ ಅದನ್ನೇ ಮಾಡೋಕ್ಕೋಗುತ್ತೆ. ಈ ವರ್ಷದ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರ್ ಕೊಡುಗೆ ನೀಡಿದ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರ ತೆರಿಗೆ ಭಾರವನ್ನು ಇಳಿಸುವ ನಿಟ್ಟಿನಲ್ಲಿ GST ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ತರಲು ಚಿಂತನೆ ನಡೆಸಿದೆ. 12% ಸ್ಲ್ಯಾಬ್ ರದ್ದು ಮಾಡಿ ಇದರಲ್ಲಿ ವಸ್ತುಗಳ ಮೇಲಿನ GSTಯನ್ನು 5% ಸ್ಲ್ಯಾಬ್ಗೆ ಸೇರಿಸಲು ಕೇಂದ್ರ ತಯಾರಿಯನ್ನು ನಡೆಸಿದೆಯಂತೆ. ಮುಂಬರುವ 56ನೇ GST ಕೌನ್ಸಿಲ್ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಪ್ರಸ್ತುತ 12% GST ಸ್ಲ್ಯಾಬ್ನಲ್ಲಿ ಹೆಚ್ಚಿನ ವಸ್ತುಗಳು ಸಾಮಾನ್ಯ ನಾಗರಿಕರು ದೈನಂದಿನ ಜೀವನದಲ್ಲಿ ಬಳಕೆ ಮಾಡುವಂತಹ ಸರಕುಗಳಾಗಿವೆ. GST ಇಳಿಕೆಯಾದರೆ ಕೇಂದ್ರಕ್ಕೆ 40,000 ಕೋಟಿಯಿಂದ 50,000 ಕೋಟಿ ಹೊರೆ ಬರುತ್ತಂತೆ. ಹೊರೆನಾ? ಹೊರೆ ಅಂದರೆ ನೀನು ಸಾಲ ಕೊಟ್ಟಿದ್ದೀರಾ ಜನಕ್ಕೆ, ವಾಪಸ್ ಬರ್ತಾ ಇಲ್ಲ ಅನ್ನೋಕ್ಕೆ ಹೊರೆ ಅನ್ನಕ್ಕೆ? ಬಳಕೆ ಒಳ್ಳೆಕ್ಕ ಏನ್ರಿ ಪದ ಅದು? ಹೊರೆ ಅಂದ್ರೇನ್ರಿ? ಹೊರೆ ಅಂದ್ರೇನು? ಅಲ್ಲ ಸರ್, ಈಗ ಬಳಕೆ ಹೆಚ್ಚಾದರೆ GST ಆಗ ಸಂಗ್ರಹನೂ ಜಾಸ್ತಿ ಆಗುತ್ತಲ್ಲ ಸರ್? ಹೊರೆ ಅಂತ ಸರ್ಕಾರಕ್ಕೆ ಹೊರೆ. ನೀನು ಸಾಲ ಕೊಟ್ಟಿದ್ದೀರಿ, ಸರ್ಕಾರದವ್ರು ಬಂದು ನನಗಿಲ್ಲಿ ಯೋಗ್ಯತೆಗಿಷ್ಟು ಎಲ್ಲ ರಕ್ತ ಹಿರ್ಕೊಂಡು ತಿನ್ನೋರು ಫಿಕ್ಸ್ ಮಾಡೋವಾಗಲೇ ಹೈಯರ್ ಸ್ಲ್ಯಾಬ್ಗಳು ಮಾಡಿಬಿಟ್ಟು ಈಗ ಹೊರೆ ಅಂದರೆ ಪೆಟ್ರೋಲ್ ರೇಟ್ ಇಳಿದಾಗ ಇಳಿಸದೇ ಇದ್ದರೆ ನಾವು ಹೊರೆ ಅಂತ ಹೇಳಬಾರ್ದಿತ್ತ ನಿಮಗೆ? ಯಾವ ರೀಸನ್ಗೆ ಮಾಡ್ತಿರೋ ಟೋಲ್ ಬೆಲೆಗಳನ್ನು ಜಾಸ್ತಿ ಮಾಡ್ತಿರ್ತೀರೋ ಹೇಳೋನಿಲ್ಲ ಕೇಳೋನಿಲ್ಲ. ಅದಕ್ಕೊಂದು ಟ್ರಾನ್ಸ್ಪರೆನ್ಸಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಎಲ್ಲರೂ ನಿತಿನ್ ಗಡ್ಕರಿ ಗ್ರೇಟ್ ಅಂತಾರಪ್ಪ, ಅದು ನಾವು ಹೊರೆ ಅಂತ ಹೇಳೋಂಗಿಲ್ವಾ? ಹೇಳೋಂಗಿಲ್ಲ, ಮಾತಾಡೋಂಗಿಲ್ಲ, ನಾವು ಬಾಯಿ ಮುಚ್ಕೊಂಡಿರ್ಬೇಕು. ಇವ್ರಿಗೆ ಹೊರೆ ಅಂತೆ, ಏನು ಇವ್ರು ತಾತನ ಮನೆ ಆಸ್ತಿ ಹೊರೆ ಅನ್ನೋಕ್ಕೆ ಕಳ್ಕೊಂಬಿಟ್ಟಿದ್ದಾರೆ ಏನೋ. ಏನು ಹೊರೆ? ಮತ್ತು ಮಧ್ಯಮ ವರ್ಗಕ್ಕೆ ಯಾವನ್ರಿ ಹೇಳೋದು? ಮಧ್ಯಮ ವರ್ಗ ಯಾಕೆ ಶ್ರೀಮಂತರು ಖರೀದಿ ಮಾಡಲ್ವ ಇವೆಲ್ಲ? ಏನು ಬಡವರು ಖರೀದಿ ಮಾಡಲ್ವಂತ ಇದನ್ನೆಲ್ಲ? ಏನು ಮಧ್ಯಮ ವರ್ಗ ಮಾತ್ರನಾ? ಯಾರಿಗೆ ಬಿಡ್ತೀರಿ ಇಂಥ ಬುರುಡೆಗಳನ್ನೆಲ್ಲ? ಫಸ್ಟ್ ಮಾಡಿ ತೋರಿಸಿ, ಆಮೇಲೆ ನೋಡೋಣ.